ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ, ಚೆನ್ನಾಗಿರ್ಬೇಕಂತ ಕೋರ್ಕೋತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ಲೇನ್ ಕುಷ್ಕ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೇನೆ. ಏನಪ್ಪ ಅಂದರೆ ತರಕಾರಿ ಏನು ಇಲ್ಲದೆ ಇರೋವಾಗ ಏನಪ್ಪ ಲಂಚ್ಗೆ ಏನು ಮಾಡೋದು, ಡಿನ್ನರ್ಗೆ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೊಳ್ಳೋರಿಗೆ ಇದೊಂದು ಸೂಪರ್ ಆದಂಥ ಒಂದು ರೆಸಿಪಿ. ತುಂಬ ಈಸಿ. ತರಕಾರಿ ಏನೂ ಇಲ್ಲ ಮನೆಯಲ್ಲಿ ಅನ್ನೋ ಟೈಮಲ್ಲಿ ಬರೀ ಈರುಳ್ಳಿ ಟೊಮೊಟೊ ಅಷ್ಟೇ ಇದೆ ಅನ್ನೋವಾಗ ಇದನ್ನು ಮಾಡಿ ನೋಡಿ. ಖಂಡಿತ ಮನೇಲಿರೋ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮಗೂ ಒಂದು ಟೇಸ್ಟ್ ಆದಂಥ ಒಂದು ರೆಸಿಪಿ ಮಾಡಿದೆ ಅನ್ನೋ ಒಂದು ಖುಷಿ ಸಿಗುತ್ತೆ. ಬನ್ನಿ ಈಗ ಅದು ಯಾವ ಥರ ಮಾಡೋದಂತ ನೋಡೋಣ. ಈಗ ನಾನು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಕಡಲೆಕಾಯಿ ಎಣ್ಣೆ ಬಳಸ್ತಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಥರ ಅಡುಗೆ ಎಣ್ಣೆ ಬಳಸ್ತೀರೋ ಅದನ್ನೇ ಹಾಕ್ಕೋಬೋದು. ಈಗ ನೋಡಿ, ನಾನು ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಒಂದು 4 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಇದ್ರ ಜೊತೆ ಸೇರಿಸ್ಕೊತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 7ರಿಂದ 8 ಹಾಕ್ಕೊಳ್ಳಿ. ಇದು ಚಿಕ್ಕದಾಗಿರೋದ್ರಿಂದ ನಾನು ಒಂದು 2-3 ಎಕ್ಸ್ಟ್ರಾನೇ ಇದೆ. ಈಗ ಇದನ್ನು ಕೈ ಬಿಡದೆ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಈಗ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನೋಡಿ. ಈಗ ಇದನ್ನು ನಾವು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಈಗ ನಾನೊಂದು 3/4 kg ಅಕ್ಕಿನ ತಗೋತಾ ಇದ್ದೀನಿ ಈ ಪ್ಲೈನ್ ಕುಷ್ಕ ಮಾಡೋಕ್ಕೆ. ಹಾಗಾಗಿ ನಾನು ಒಂದು 200 ಗ್ರಾಮಷ್ಟು ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಟೈಮಲ್ಲಿ ನಾನು ಸೇರಿಸ್ಕೊತಿದ್ದೀನಿ. ಇಲ್ಲಿ ನೋಡಿ, 200 ಗ್ರಾಮಷ್ಟು ಟೊಮೆಟೊ ಹಣ್ಣು. ಇದ್ರ ಜೊತೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಸಹ ಸೇರಿಸ್ಕೊಬಿಡ್ತೀನಿ. ಈಗ ನಾನು ಒಂದು 2.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ, ಇದನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ತುರ್ಕೋಬೇಕು. ನಾನು ಇದರಲ್ಲಿ ಒಂಚೂರು ಉಪ್ಪು ಅರಿಶಿನ ಹಾಕಿ ಹುರಿದಿದ್ದೀನಿ, ಅದು ಸ್ಕಿಪ್ ಆಗಿದೆ. ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಬೇಯೋವರೆಗೂ ಬಿಡೋಣ. ಈಗ ನೋಡಿ, ಬೆಂದಿದೆ. ಈ ಟೈಮಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ, ಪುದೀನಾನ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ, ಪುದೀನ. ಆಮೇಲೆ 100 ml ಅಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ. 100 ml ಅಷ್ಟು ಮೊಸರು ಹಾಕ್ಕೊಂಡು ಮತ್ತೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ನೋಡಿ, ಈ ಥರ ಬೆಂದಿದೆ. ಎಣ್ಣೆ ಎಲ್ಲ ಯಾವ ಥರ ಮೇಲೆ ಬಂದಿದೆ ನೋಡಿ. ನಾನು ಬಳಸೋ ಅಕ್ಕಿಗೆ 1 ಕಪ್ ಅಕ್ಕಿಗೆ 2 ಕಪ್ ನೀರು ಥರ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪೆಲ್ಲ ನೋಡಿ ಒಂದು ಸತಿ ಕರೆಕ್ಟಾಗಿದೆಯಾ ಇಲ್ಲ ಅಂತ. ಅಕ್ಕಿನ ಒಂದು 5 ನಿಮಿಷ ನೆನೆಸಿದ್ದೆ. ಅಕ್ಕಿನ ಈಗ ಸೇರಿಸ್ಕೊತಾ ಇದ್ದೀನಿ. ಪಾತ್ರೆಯಲ್ಲಿ ಮಾಡೋರಾದರೆ ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿನ ಹಾಕ್ಕೊಳ್ಳಿ. ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಅಕ್ಕಿನ ಮೊದಲೇ ಹಾಕಿದ್ದೀನಿ. ಈಗ ನಾನು ಒಂದು ವಿಷಲ್ ಕೂಗಿಸ್ಕೊತೀನಿ. ಈಗ ನೋಡಿ, ಸೂಪರಾದಂಥ ಪ್ಲೈನ್ ಕುಷ್ಕ ರೆಡಿಯಾಗಿದೆ. ತುಂಬ ಈಸಿ, ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ತುಂಬ ರುಚಿಯಾಗಿರುವಂತಹ ಒಂದು ಕುಷ್ಕ ರೆಡಿಯಾಗಿದೆ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಾಯಿತು. ರೂಟ್ ಕೆನಾಲ್ ಮಾಡಿದ್ರು ನನ್ನ ಮಗನಿಗೆ. ಮತ್ತು ಇನ್ನೊಂದು ದಿನ ಬರೋಕ್ಕೆ ಹೇಳಿದ್ದಾರೆ ಪರ್ಮನೆಂಟ್ ಫಿಲ್ಲಿಂಗ್ ಮಾಡೋಕ್ಕೆ. ಈಗ ಟೆಂಪ್ರವರಿ ಫಿಲ್ಲಿಂಗ್ ಮಾಡಿದ್ದಾರೆ. ಪಾಪ ಅವ್ನ ಕೈಲಿ ಮಾತಾಡೋಕ್ಕಾಗ್ತಿಲ್ಲ. ಇವತ್ತೇ ಬೇಗನೆ ಬಂದಿರೋದು ಹಾಸ್ಪಿಟ್ಲಿಗೆ ಹೋಗಿ. 1:30 ಬಂದುಬಿಟ್ವಿ. ಊಟ ಮಾಡ್ತಿದ್ದೀನಿ. ಬನ್ನಿ ಊಟ ಮಾಡೋಣ.